ನಿನ್ನೆ ಇಲ್ಲಿವರೆಗೂ ಬಂದಿತ್ತು. ಈಗ ಇನ್ನೊಂದು ರೀತಿಯ ಸೂತಕ ಅಂತ ಹೇಳ್ತಾರೆ. ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸೋದು ಮತ್ತು ಗಡ್ಡ ಮತ್ತು ಮೀಸೆ ಬೋಳಿಸುವವರಿಗೆ 6 ಗಂಟೆಗಳ ಕಾಲ ಸೂತಕ ಇರುತ್ತೆ. ಉಗುರು ಕೂದಲು ಕತ್ತರಿಸೋರಿಗೆ, ಉಗುರು ಕತ್ತರಿಸ್ಕೊಂಡ್ರೆ 48 ನಿಮಿಷ ಅಷ್ಟೇ. ಉಗುರು ಕತ್ತರಿಸ್ಕೊತೀವಲ್ಲ, ಎಷ್ಟು ನಿಮಿಷ? 48 ನಿಮಿಷ. ಆದರೆ ನಾವು ಕೂದಲು ಕಟ್ ಮಾಡ್ಕೊತೀವಿ ಮತ್ತು ಗಡ್ಡ ಮೀಸೆ ಎಲ್ಲ ಇದು ಮಾಡ್ಕೊತೀರ, ಅವ್ರಿಗೆ ಎಷ್ಟು ಗಂಟೆ? 6 ತಾಸು. ಮನೆಯಲ್ಲಿ ಕತ್ತರಿಸ್ಕೊಂಡ್ರೆ, ಇದಕ್ಕೆ ಹೋದರೆ ಸಲೂನ್ಗೆ ಹೋಗ್ತಾರಲ್ಲ ಹಜಾಮ್ನ ಅಂಗಡಿಗೆ, ಅಲ್ಲಿಗೆ ಹೋದರೆ 6 ತಾಸು. ಮನೆಯಲ್ಲೇ ಮಾಡಿಕೊಂಡ್ರೆ ಅವರೇನೆ 48 ನಿಮಿಷ ಅಷ್ಟೇ. ಅವಿವಾಹಿತ ಹುಡುಗಿಯರಿಗೆ ಮತ್ತು ತಮ್ಮ ಪೋಷಕರ ಮನೆಯಿಂದ ಮತ್ತು ಮದುವೆ ನಂತರ ತಮ್ಮ ಗಂಡನ ಮನೆಯಿಂದ ಪೂರ್ಣ ಸೂತಕ ಪಾತಕ ಹತ್ತತ್ತೆ. ಅವಿವಾಹಿತ ಹುಡುಗಿಯರು ಅಂದರೆ ಮದುವೆ ಆಗಿಲ್ಲ ಇನ್ನೂ ಅಂಥವ್ರ ಮನೆಯಲ್ಲಿ, ಪೋಷಕರ ಮನೆಯಿಂದ ಅಂದರೆ ಯಾರು ತಂದೆ ತಾಯಿ ಇದ್ದಾರೆ, ಮತ್ತು ಮದುವೆ ನಂತರ ಗಂಡನ ಮನೆಯಿಂದ. ಮದುವೆಗೆ ಮುಂಚೆ ಅಪ್ಪನ ಮನೆ ಸೂತಕ ಎಲ್ಲವುದು ಹತ್ತುತ್ತೆ ಹೆಣ್ಣು ಮಕ್ಕಳಿಗೆ, ಮದುವೆ ಆದ ನಂತರ ಗಂಡನ ಮನೆ ಸೂತಕ ಹತ್ತತ್ತೆ. ಅನೇಕ ಜನ ಕನ್ಯೆಯನ್ನು ಬೇರೆ ಮನೆಗೆ ಹೋಗುವವಳು ಅವಳಿಗೆ ಜನನದ ಮತ್ತು ಮರಣ ಸೂತಕ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಅವಳು ಕಂಡೋರ ಮನೆಗೆ ಹೋಗೋ ಹುಡುಗಿದ್ದಾಳೆ, ಅವಳು ಯಾವುದೂ ಸೂತಕ ಇಲ್ಲ ಅಂತ ಹೇಳ್ತಾರೆ. ಅದೇನೇ ಹೇಳಿದ್ದು ಅವ್ರಿಗೆ, ಯಾರಿಗಿನ್ನೂ ಮದುವೆ ಆಗಿಲ್ಲ, ಮದುವೆ ಆಗದಲ್ಲಿದ್ರು ಹೋಗ್ದಲ್ಲೇ ಇದ್ರೂ ಮನೆಯಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಹತ್ತತ್ತೆ. ತವ್ರ ಮನೆಯವ್ರಲ್ಲಿ ಎಷ್ಟು ಇರ್ತಾರೆ ಅಲ್ಲಿದೆಲ್ಲ ಸೂತಕ ಪಾಲಿಸ್ಲೇಬೇಕು. ಅವರು ಸಂಬಂಧ ಕಟ್ಕೊಂಡು ಬಂದಿದ್ರೆ ಬೇರೆ, ಈ ಡೈವರ್ಸ್ ಕೊಟ್ಟು ಅದು ಇದು ಮಾಡಿ ಬಿಟ್ಟು ಬಂದಿರ್ತಾರೆ, ಅದು ಬೇರೆ. ಅವಾಗ ಯಾವ ಸಂಬಂಧನೂ ಇರಲ್ಲ. ಅವಾಗ ಮನೆಯಲ್ಲೇ ತಾಯಿ ಮನೆದೇನಿದೆ ಅದನ್ನು ಅವ್ರು ಪಾಲಿಸ್ಬೇಕು. ಗಂಡನ ಮನೆಯವರು ಇಲ್ಲಿಗೆ ಬಂದಿದ್ದಾರೆ, 4 ದಿನಕ್ಕೆ ಬಂದಿದ್ದಾರೆ, ಏನೋ ಆಯಿತು, ಆಗ ಅವರಿಗೆ ಒಂದೇ ದಿನದ್ದಿರುತ್ತೆ ಅಷ್ಟೇ. ಮದುವೆ ಆಗೋಕ್ಕೆ ಮುಂಚೆ ಆದರೆ ಹೆಣ್ಣು ಮಕ್ಕಳಿಗೆ ತಂದೆ ಮನೆಯದೆಲ್ಲ ಪೂರ್ತ ಬರುತ್ತೆ, ಮದುವೆ ಆದಮೇಲೆ ಗಂಡನ ಮನೆಯದು ಸೂತಕ ಪೂರ ಬರುತ್ತೆ. ವಿಚ್ಛೇದಿತ ಮಹಿಳೆಯು ಅವಳು ವಾಸಿಸುವ ಸ್ಥಳದ ಸೂತಕ ಮತ್ತು ಪಾತಕವನ್ನು ಪಾಲಿಸಬೇಕು. ವಿಚ್ಛೇದನ ಕೊಟ್ಟಿದ್ದಾರೆ, ಇದನ್ನು ಬಿಟ್ಟು ಬಂದುಬಿಟ್ಟಿದ್ದಾರೆ, ಡೈವರ್ಸ್ ಮಾಡಿ ಬಂದುಬಿಟ್ಟಿದ್ದಾರೆ, ಅವ್ರು ಯಾರ ಮನೇಲಿ ಇರ್ತಾರಲ್ಲ ಅವ್ರ ಮನೆ ಸೂತಕ ಪಾತಕನ ಪಾಲಿಸಬೇಕು. ಒಂದು ವೇಳೆ ಅವನಾದರೂ ಸ್ವತಂತ್ರ ಬದುಕ್ತಾ ಇದ್ದರೆ ಅವಳು ತನ್ನ ಗಂಡನ ಮನೆ ಸೂತಕ ಮತ್ತು ಪಾತಕ ಪಾಲಿಸಬೇಕು. ಡೈವರ್ಸ್ ಕೊಟ್ಟು ಬಂದಿದ್ದಾಳೆ, ಆದರೆ ಯಾರ ಜೊತೆಲೂ ಇಲ್ಲ, ಸ್ವತಂತ್ರವಾಗಿದ್ದಾಳೆ, ಏನೋ ದುಡಿಮೆ ಮಾಡ್ಕೊಂಡು ತನ್ನ ಬದುಕು ತಾನು ನಡೀತಾಳೆ, ಗಂಡನ ಮನೆ ಸೂತಕ ಪಾತಕ ಪಾಲಿಸ್ಬೇಕಂತೆ. ಡೈವರ್ಸ್ ಕೊಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಮುಟ್ಟಿನ ಹೊಳೆ 4ನೇ ದಿನ ಸ್ನಾನ ಮಾಡಿದ ನಂತರ ಅವಳು ತನ್ನ ಪತಿಯ ಸೇವೆ ಸಲ್ಲಿಸಲು ಮನೆಯವರಿಗೆ ಆಹಾರ ತಯಾರು ಮಾಡೋಕ್ಕೆ ಸಮರ್ಥ. ಆದರೆ ದೇವ ಪೂಜೆ, ಗುರುವಿನ ಪೂಜೆ, ಹವನ ಮತ್ತು ಸೇವೆ 5ನೇ ದಿನದಿಂದ ಮಾತ್ರ ಸಾಧ್ಯ. ಆದರೆ ಹೆಣ್ಣಿನ ಶರೀರ ಎಲ್ಲಿವರೆಗೂ ಶುದ್ಧಿ ಆಗಲ್ಲ ಅಲ್ಲಿವರೆಗೂ ಮುಟ್ಟಾದ ಮಹಿಳೆ ಬೇರೆ ಮನೆಯವ್ರಿಗೆ ಮಾಡಿಕೊಡ್ಬೋದು 4ನೇ ದಿನದಿಂದ. ಆದರೆ ಬೇರೆ ಅತಿಥಿಗಳಿಗೆ ಮತ್ತು ಚೌಕ ಮಾಡೋಕ್ಕೆ, ಬಸ್ತಿಗೆ ಹೋಗೋಕ್ಕೆ, ಅಷ್ಟಕ ಪೂಜೆ ಮಾಡೋಕ್ಕೆ, ದ್ರವ್ಯ ಮುಟ್ಟಕ್ಕೆ ಬರಲ್ಲ. ಋತುಚಕ್ರದ ಮಹಿಳೆಯರ ಶುದ್ಧೀಕರಣ ನಿಯಮಗಳನ್ನು ನಾವು ಮಾಡಲು ಸಾಧ್ಯವಿಲ್ಲ. ಅವರೇ ಅವರ ವಿವೇಕದಿಂದ ಕೆಲಸ ಮಾಡಬೇಕು. ನಾವು ಅವ್ರ ಶುದ್ಧೀಕರಣದ ಕೆಲಸ ನಾವು ಮಾಡೋಕ್ಕೆ ಬರಲ್ಲ. ಮನೆಯವರು ಅವರವ್ರ ಕೆಲಸ ಅವರವರೇ ಮಾಡಿ. ಮಹಿಳೆಯ ಋತುಚಕ್ರದ 18 ದಿನಗಳ ಮೊದಲು ಋತುಸ್ರಾವ ಆದರೆ, ಇವತ್ತು ಪಾಳಿ ಆಗಿತ್ತು, ಇವತ್ತು 1ನೇ ತಾರೀಕಿಂದ 18ನೇ ತಾರೀಕಿಗೆ ಮತ್ತೆ ಆಗಿಬಿಡ್ತು, 18 ರಾತ್ರಿನಲ್ಲಿ ಮತ್ತಾಯಿತು. ಆವಾಗ ಕೇವಲ ಸ್ನಾನದ ಮೂಲಕ ಶುದ್ಧ ಆಗ್ತಾಳೆ. 19 ರಾತ್ರಿ ಕಳೆದರೆ 3 ದಿನ, 15ನೇ ನಿದ್ರೊಳಗೆ ಒಳ್ಳಾದರೆ 1 ದಿನ ಸೂತಕ ಆಗುತ್ತೆ ಅಷ್ಟೇ. 18 ಒಳಗಡೆ ಆದರೆ, 15ರಿಂದ 18 ಒಳಗಡೆ ಆದರೆ, 15, 16, 17, 18 ಆಯ್ತಂದರೆ 1 ದಿನ ಸೂತಕ. 19 ಕಳೀತು 3 ದಿನ ಸೂತಕ. 10 ದಿನದ ಒಳಗಡೆ ಮತ್ತಾಯಿತು ಸೂತಕ ಇಲ್ಲ, ಸ್ನಾನ ಮಾಡ್ಕೊಂಡ್ರೆ ಅಷ್ಟೆ. 10 ದಿನದ ಒಳಗಾದರೆ. ಪುರುಷನು ಮುಟ್ಟಿನ ಮಹಿಳೆಯನ್ನು ಮುಟ್ಟಿದರೆ ಸೂತಕದ ಮಹಾಪಾಪವನ್ನು ಕಟ್ಟಿಕೊಳ್ತಾನೆ. ಒಂದು ವೇಳೆ ಅಸಾವಧಾನದಿಂದ ಮುಟ್ಟಿದೆ ಆತನಿಗೆ ಪ್ರಾಯಶ್ಚಿತ್ತವೇ ಉಪವಾಸನ ಮಾಡಬೇಕಾಗತ್ತೆ. ಆದ್ದರಿಂದ ಮುಟ್ಟಿನ ಮಹಿಳೆಯನ್ನು ಮುಟ್ಟಬಾರದು.
ಸಂಡಿಗೆ ಹಪ್ಪಳ ಇತ್ಯಾದಿಗಳು ಋತುಮತಿಯಾದ ಹೆಣ್ಣಿನ ನೆರಳಿನಿಂದ ಕೆಂಪಾಗತ್ತೆ. ಆದ್ದರಿಂದ ಇವುಗಳಿಂದ ಬಹಳ ದೂರ ಇರಬೇಕು. ಯಾವುದೇ ಗಿಡಕ್ಕೆ ಆ ಟೈಮಲ್ಲಿ ನೀರು ಹಾಕಿದ್ರೆ ಆ ಗಿಡ ಒಣಗೋಗುತ್ತೆ. ಆ ಟೈಮಲ್ಲಿ ಹೊಲಗದ್ದೆಗೆ ಬರೋಕ್ಕೆ ಬಿಡಲ್ಲ ನಮ್ಮ ಕಡೆಯಲ್ಲಿ. ಇಲ್ಲಿ ಹೇಗೋ ಗೊತ್ತಿಲ್ಲ ನನಗೆ. ಪಾಳಿ ಆದಾಗ ಹೊಲಗದ್ದೆ ಕೆಲಸ ಮಾಡೋಕ್ಕೂ ಬರೋಕ್ಕೆ ಬಿಡಲ್ಲ. ಗರ್ಭಿಣಿಯರು 5 ತಿಂಗಳವರೆಗೆ ಆಹಾರವನ್ನು ನೀಡಬಹುದು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಅವಳು ಸಾಧ್ಯವಾದಷ್ಟು ಕಾಲ ಇತರ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಬಹುದು. ಪೂಜೆ, ಸ್ವಾಧ್ಯಾಯ, ಜಪ ಎಲ್ಲ ಮಾಡ್ಬೋದು, ಆದರೆ ಆಹಾರ ಕೊಡೋಕ್ಕೆ ಬರಲ್ಲ. ಅನುವೃತ್ತಿ ಮತ್ತು ಮಹಾವ್ರಾತಿಗಳು ಸೂತಕ ಪಾತಕವುಳ್ಳ ಜನರಿಂದ ಮತ್ತು ಸೂತಕ ಪಾತಕ ಇರುವ ಮನೆಯಲ್ಲಿ ಆಹಾರ ತೆಗೆದುಕೊಳ್ಳಬಾರದು. ಏನು ಹೇಳ್ತಾರೆ? ಸೂತಕ ಪಾತಕ ಇರುವಂತಹ ಮನೆಯಲ್ಲಿ ಅನುವೃತ್ತಿಗಳು ಅಂದರೆ ನಾವುಗಳು, ಪ್ರತಿಮಾಧಾರಿಗಳು ಮಹಾವ್ರತಿಯಲ್ಲ, ಅನುವೃತ್ತಿ. ಪ್ರತಿಮಾಧಾರಿಗಳೆಲ್ಲ ಅನುವೃತ್ತಿಗಳೇ. ಅನುವೃತ್ತಿಗಳು ಯಾರೂ ಕೂಡ ಸೂತಕ ಪಾತಕ ಇರುವಂಥ ಮನೆಯಲ್ಲಿ ಆಹಾರ ತಗೊಳ್ಳೋಕ್ಕೆ ಬರೋದಿಲ್ಲ. ಭಾನುವಾರ, ಬುಧವಾರದಂದು ಮರಣದ ನಂತರ ಯಾರ ಸ್ಥಳದಲ್ಲಿಯೂ ಕುಳಿತುಕೊಳ್ಳಲು ಹೋಗಬಾರ್ದು. ಪಂಚಕ ಸಮಯದಲ್ಲಿ ಬೂದಿ ತುಂಬಬಾರ್ದು. ನಿಮ್ಮ 3 ದಿನ ಆಗೋಯ್ತು, ಅದೇ ಪಂಚಕ ನಡೀತಾ ಇದೆ. 5 ದಿನ ಪಂಚಕ ಅಂತ ಬರುತ್ತೆ, ಅದು ನಡೀತಾ ಇದೆ. ಆ ಪಂಚಕ ಮುಗಿಯೋವರೆಗೂ ಬೂದಿ ತುಂಬಬಾರ್ದು. ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ಮರಣದ ನಂತರ ಮೂಳೆಗಳ ಶೇಖರಣೆಯನ್ನು ನಿಷೇಧ ಅಂದರೆ ಮೂಳೆ ಶೇಖರಣೆ ಮಾಡೋದಿಲ್ಲ. ಇದನ್ನು ತುಂಬ್ಕೊಂಬರ್ತೀರಲ್ಲ, ನೀರಿಗೆ ಬಿಡೋಕ್ಕೆ ಅಂತ ಹೇಳಿ ಎಲ್ಲ ತುಂಬ್ಕೊಂಬರ್ತೀರಲ್ಲ, ಅದನ್ನು ಮಾಡೋದಿಲ್ಲ. ಈ ಎಲ್ಲ ನಂಬಿಕೆಗಳು ಶಾಸ್ತ್ರಾನುಸಾರದ ಇರದ ಕಾರಣ ಈ ವಿಷಯಗಳನ್ನು ಹೀಗೆಲ್ಲ ಹೇಳ್ತಾರೆ. ಏನೇನೋ ಭಾನುವಾರ, ಬುಧವಾರ ಮರಣ ಸ್ಥಳದಲ್ಲಿ ಕೂತ್ಕೋಬಾರ್ದು, ಪಂಚಕ ಸಮಯದಲ್ಲಿ ಬೂದಿ ತುಂಬಬಾರ್ದು, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮರಣದ ನಂತರ ಮೂಳೆ ಇದನ್ನು ಶೇಖರಣೆ ಮಾಡಬಾರ್ದು, ಇದೆಲ್ಲ ಹೇಳ್ತಾ. ಇವೆಲ್ಲ ಮೂಢನಂಬಿಕೆ ಇದೆ, ಇದನ್ನೆಲ್ಲ ನಂಬುವ ಅವಶ್ಯಕತೆ ಇಲ್ಲ. ಪ್ರತಿದಿನ ಎಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು. ಮೇಲೆ ತಿಳಿಸಂತೆ ವೈದ್ಯರಿಗೂ ಅಂದರೆ ಈ ದಿನಗಳು ಹಾಗಂತ ಹೇಳ್ತಾರೆ ಕೆಲವರು, ಅದೆಲ್ಲ ಏನೂ ದೋಷ ಇಲ್ಲ. ಮೂಢನಂಬಿಕೆ ಇದೆ. ಆದರೆ 3 ದಿನ ಆಗಬೇಕು. 3 ದಿನ ಆಗದಲ್ಲೇ ಬೂದಿನ ತೆಗಿಬಾರ್ದು, ಯಾಕೆಂದರೆ ಅಗ್ನಿಕಾಯಕ ಜೀವಿಗಳ ಕೊಂದು ಪಾಪ ಬರುತ್ತೆ. ಮೇಲೆ ತಿಳಿಸಿದಂತೆ ವೈದ್ಯರಿಗೂ ಸೂತಕ ಪಾತಕ ಹತ್ತುವುದು. ಸೂತಕ ಮತ್ತು ಪಾತಕ ಯಾರಿಗೆ ಹತ್ತೋದಿಲ್ಲ. ಅದಕ್ಕೇ ಯಾರು ವೆಟರ್ನರಿ ಡಾಕ್ಟ್ರಿಗೆ ಇದ್ದಿರ್ತಾರಲ್ಲ, ಏನು ಹೆರಿಗೆ ಡಾಕ್ಟ್ರುಗಳು ಇರ್ತಾರಲ್ಲ, ಅವ್ರಿಗೆ ದಿನ ಸೂತಕ, ದಿನಕ್ಕೆ ಎಷ್ಟು ಹೆರಿಗೆ ಮಾಡಿಸ್ತಾರೆ ಅವರು. ಅವ್ರಿಗೆ ದಿನ ಸೂತಕ ಅವ್ರಿಗೆ. ಅದಕ್ಕೆ ಮಹಾರಾಜ್ರಿ ಅಲ್ಲೂ ಒಂದು ಕಡೆ ಹೇಳ್ತಿದ್ರು, ಯಾರೋ ಮಹಾರಾಜರು, ಹೆರಿಗೆ ಮಾಡಿಸೋ ಡಾಕ್ಟ್ರ್ ಆಗಬೇಡ ನೀನು ಅಂಥೇಳಿ. ಹೆರಿಗೆ ಮಾಡಿಸೋ ಡಾಕ್ಟ್ರ್ ಯಾರಿದ್ದಾರೆ ಅವರಿಗೆ ದಿನ ಸೂತಕ ಇರುತ್ತೆ. ಮತ್ತು ಅವ್ರ ಚೌಕ ಯಾವಾಗ ಮಾಡಬೇಕಾ? ದಿನ ಸೂತಕ ಇರೋರು. ಮಹಾಪುರುಷರಿಗೆ ಸೂತಕ ಅಥವಾ ಪಾತಕ ಹತ್ತೋದಿಲ್ಲ. ಈಗ ತ್ರಿಷಷ್ಟಿ ಶಲಾಕ ಪುರುಷರಿದ್ದಾರೆ, ತೀರ್ಥಂಕರರು, ಚಕ್ರವರ್ತಿಗಳು, ನಾರಾಯಣ, ಬಲಭದ್ರ, ಪ್ರತಿನಾರಾಯಣ, ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಶಲಾಕ ಮಹಾಪುರುಷರಿದ್ದಾರೆ. ಅವರುಗಳಿಗೆ ಯಾವುದೇ ಸೂತಕ ಪಾತಕ ಹತ್ತೋದಿಲ್ವಂತೆ. ಉದಾಹರಣೆ ಭರತ ಚಕ್ರವರ್ತಿಯ ಹತ್ತಿರ 3 ಸಂದೇಶವಾಹಕರು ವಿಭಿನ್ನ ಸಂದೇಶದೊಂದಿಗೆ ಬರ್ತಾರೆ. ಒಂದು ಪುತ್ರರತ್ನ ಜನಿಸ್ತು, ನಿಮಗೆ ಮಗ ಆದ ಅಂತ ಹೇಳಿರು. ಇನ್ನೊಂದು ಸಂದೇಶ ತಂದರು, ಶಸ್ತ್ರಾಗಾರದ ಚಕ್ರರತ್ನ ಬಂದಿದೆ ಅಂತ. 3ನೇ ಆದಿನಾದ ಹೋಗಂದ್ರೆ ಕೇವಲ ಜ್ಞಾನ ಆಯಿತು ಅಂತ ಬಂದರು. ಆ ಸಮಯದಲ್ಲಿ ಮೊದಲು ಭರತ ಚಕ್ರವರ್ತಿಯು ಸಮವಸರಣಕ್ಕೆ ಹೋಗಿ ಭಗವಂತರ ಕೇವಲ ಜ್ಞಾನ. ಈಗ ಹೆಂಡತಿ ಹಡ್ದಿದ್ಲು, ಮಗ ಹುಟ್ಟಿದಾನೆ ಅಂತ ಅರ್ಕಕೀರ್ತಿ ಹುಟ್ಟಿದ ವಿಷಯ ಬಂದಿತ್ತು, ಸೂತಕ ಅಲ್ವಾ. ಅವ್ರು ಮತ್ತು ಸಮವಸರಣಕ್ಕೆ ಹೋಗಿ ಭಗವಂತರ ಕೇವಲ ಜ್ಞಾನ ಪೂಜೆ ಹೆಂಗೆ ಮಾಡ್ದ, ಅವ್ರಿಗೆ ಸೂತಕ ಬರೋದು. ಮಹಾಪುರುಷರಿಗೆ ಸೂತಕ ಹತ್ತೋದಿಲ್ಲ. ಅದಕ್ಕೋಸ್ಕರ ಅವನು ಚಕ್ರವರ್ತಿ ಹಂಗಾರ 96,000 ಜನ ರಾಣಿರಪ್ಪ. ಒಬ್ಬೊಬ್ರಿಗೆ ಒಂದೊಂದು ದಿನ ಹುಟ್ಟುತ್ತಾ ಇದ್ದೆ ಮಕ್ಕಳು. 96,000 ಜನ ಅಂದರೆ 365 ದಿನ ಒಬ್ಬೊಬ್ರಿಗೆ ಏನೇನಾರು ಆಗ್ತಾ ಇರುತ್ತೆ. ಮತ್ತು ಯಾವ್ಯಾವ ಸೂತಕ ಪಾಲಿಸೋದವ್ರ? ಅದಕ್ಕೆ ಅವರಿಗೆ ಸೂತಕ ಇಲ್ಲ ಅಂತ ಹೇಳ್ತಿದ್ದಾರೆ.
ಆ ಸಮಯ ಮೊದಲು ಭರತ ಚಕ್ರವರ್ತಿ ಸಂವತ್ಸರಣಕ್ಕೆ ಹೋಗಿ ಭಗವಂತರ ಕೇವಲ ಜ್ಞಾನವನ್ನು ಪೂಜಿಸಿದರು. ಇದೇ ರೀತಿಯನ್ನು ಇನ್ನೂ ಅನೇಕ ಉದಾಹರಣೆಗಳು ಧರ್ಮಗ್ರಂಥದಲ್ಲಿ ಕಂಡುಬರುತ್ತೆ. ಇತರ ಮಹಾಪುರುಷರಿಗೂ ಕೂಡ ಸೂತಕ ಪಾತಕ ಹತ್ತೋದಿಲ್ಲ. ಯಾರು ಕಾಮದೇವ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಯಾರು ತೀರ್ಥಂಕರ ತಂದೆ ತಾಯಿ ಇದ್ದಾರೆ, ನಾರದ, ರುದ್ರ, ಅವ್ರಗಳಿಗೂ ಕೂಡ 7ನೇ ತಲೆಮಾರಿನ ಮನುಗಳು, ನಾಭಿರಾಯ ಮನು ಇದ್ದರು, 14 ಜನ ಮನುಗಳಾಗ್ತಾರೆ. ಅವರೆಲ್ಲ ಮಹಾಪುರುಷರಿದ್ದಾರೆ. ಅವ್ರಗಳಿಗೆ 169 ಜನ ಮಹಾಪುರುಷರಿದ್ದಾರೆ. ಅವ್ರಗಳಿಗೆ ಯಾರಿಗೂ ಕೂಡ ಸೂತಕ ಪಾತಕ ಹತ್ತೋದಿಲ್ಲ. ಅವ್ರು ಮಾಡಿಲ್ಲ, ರಾಜನೇ ಮಾಡಲ್ಲ, ನಾನು ಯಾಕೆ ಮಾಡಬಾರ್ದು ಅಂದರೆ ಅವನದ್ದು ಬೇರೆ, ನಮ್ಮದು ಬೇರೆ. ಚಕ್ರವರ್ತಿ ಮಾಡಲಿಲ್ಲ ಅಂತ ಬೇರೆಯವರು ಹಾಗೆ ಮಾಡೋಕ್ಕೆ ಬರೋದಿಲ್ಲ. 7 ತಲೆಮಾರಿನ ನಂತರ ಜನರಿಗೆ ಸೂತಕ ಪಾತಕ ಹತ್ತೋದಿಲ್ಲ. ಸಕಲೀಕರಣದ ರೀತಿಯಲ್ಲಿ ಕೈಗೆ ಕಂಕಣ, ಪಂಚವರ್ಣದ ದಾರ ಕಟ್ಟಿಕೊಂಡು ಪೂಜೆ ವಿಧಾನಗಳು, ಸ್ಥಾಪನೆ ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ ಕುಳಿತುಕೊಳ್ಳುವವರಿಗೆ ಸೂತಕ ಅಥವಾ ಪಾತಕ ಹತ್ತಾರೆ. ಕಂಕಣ ಕಟ್ಕೊಂಡು ನೀವು ಪೂಜೆಗೆ ಕೂತಿದ್ದೀರಾ, ನಿಮಗೆ ಸೂತಕ ಪಾತಕ ಹತ್ತರ. ಆದರೆ ಅವ್ರ ತಮ್ಮನೆಗೆ ಹೋಗಿ ಬರುವುದು ಇತ್ಯಾದಿ ಕಾರ್ಯಗಳು ಸೇವಿಸುವುದನ್ನು ನಿಷೇಧಿಸಬೇಕು. ನಿಮ್ಮ ಮನೇಲಿ ಹಾಡೋದು ಬಿಟ್ರಪ್ಪ, ನೀವು ದಶಲಕ್ಷಣ ಬೆಳಗ್ಗೆ ಕೂತಿದ್ದೀರಾ, ಕಂಕಣ ಕಟ್ಕೊಂಡಿದ್ದೀರಾ, ಆಮೇಲೆ ನೀವು ಮನೆಗೆ ಹೋಗಬಾರ್ದು. ನೀವು ಹೋಗದೇ ಇದ್ದರೆ ಸೂತಕ ಇಲ್ಲ, ಮನೆಗೆ ಹೋದ್ರಿ ಮನೇಲಿ ಉಂಡ್ರಿ ಅಂದರೆ ಸೂತಕ ಇಲ್ಲ, ನೀವು ಬರೋಕ್ಕಾಗಲ್ಲ ಅಂತ. ಆದರೆ ಅವರು ತಮ್ಮ ಮನೆಗೆ ಹೋಗಿ ಬರೋದು, ಆಹಾರ ಇತ್ಯಾದಿಯನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಬೇರೆ ಎಲ್ಲಿಯಾದರೂ ಮಲಗಬಹುದು, ತಿನ್ನಬಹುದು ಇತ್ಯಾದಿ ಚಟುವಟಿಕೆ ಮಾಡುತ್ತಾರೆ. ಕೆಲ ದಿನಗಳ ನಂತರ ಸೂತಕ ಪಾತ ನಡೆಯಲಿದೆ ಮತ್ತು ಧಾರ್ಮಿಕ ವಿಧಾನಗಳು ಆರಂಭವಾಗಲಿದೆ ಎಂದರೆ ಮೊದಲು ಕೈಗೆ ಕಂಕಣವನ್ನು ಕಟ್ಟಿಕೊಂಡು ಮನೆಯಿಂದ ಹೊರಗೆ ಉಳಿಬೇಕು. ಇವಾಗ ಪಂಚಕಲ್ಯಾಣಕಕ್ಕೆ ನೀವು ಇಂದ್ರಾಣಿ, ಮಾತಾಪಿತ ಎಲ್ಲ ಆಗಿಬಿಟ್ಟಿದ್ದೀರಾ, ಸವಾಲ್ಗೆ ಹೋಗ್ಬಿಟ್ಟಿದ್ದೀರಾ, ನಿಮ್ಗೆ ಗೊತ್ತಿದೆ. ಆ ಟೈಮಿಗೆ ಕರೆಕ್ಟಾಗಿ ಡೇಟ್ ಕೊಟ್ಬಿಟ್ಟಿದ್ದಾರೆ ಸೊಸೆಗೆ ಒಬ್ಬಳಿಗೆ. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಸವಾಲ್ಗೆ ಹೋಗಿದ್ಮೇಲೆ ಗೊತ್ತಾಗುತ್ತೆ ಆ ಟೈಮಿಗೆ ಸೊಸೆ ಹಡಿಯೋ ಟೈಮ್ ಬರುತ್ತೆ ಅಂಥೇಳಿ. ಅಥವಾ ಯಾರೋ ಕ್ಯಾನ್ಸರ್ ಪೇಷಂಟ್ ಆಸ್ಪತ್ರೆಯಲ್ಲಿದ್ದಾರೆ, ಅವರದ್ದು ಮುಗಿಯುತ್ತೆ ಕತೆ ಅಂತ ಗೊತ್ತಾಗಿರುತ್ತೆ. ಆವಾಗ ಮೊದಲೇ ಕಂಕಣ ಕಟ್ಕೊಂಡು ಮನೆಯಿಂದ ಹೊರಗಡೆ ಇರಬೇಕು ಅಂತ ಹೇಳ್ತಿದ್ದಾರೆ. ಅವರಿಗೆ ಸೂತಕ ಪಾತಕ, ಕಂಕಣ ಕಟ್ಕೊಂಡು ದೂರ ಉಳಿದವರಿಗೆ ಸೂತಕ ಪಾತಕ ಹತ್ತಲ್ಲ. ಜಿನ್ಮಭ್ಯ ಪ್ರತಿಷ್ಠೆಯಂತಹ ದೊಡ್ಡ ಧಾರ್ಮಿಕ ಕಾರ್ಯಗಳನ್ನು ಪ್ರಾರಂಭಿಸಲಾಗಿದ್ದು ಮತ್ತು ಅದರಲ್ಲಿ ಸಾಕಷ್ಟು ಹಣವನ್ನು ದಾನ ಮಾಡಲಾಗಿದೆ. ಇಂತಹ ಬಹಳ ನಷ್ಟದ ಸಂದರ್ಭದಲ್ಲಿ ಸೂತಕ ಪಾತವನ್ನು ಕೂಡಲೇ ಶುದ್ಧೀಕರಿಸಿ ಕಾರ್ಯವನ್ನು ಆರಂಭಿಸಬೇಕು. ಅದಕ್ಕೆ ಮೊದಲೇ ಕಂಕಣ ಕಟ್ಕೊಳ್ಳೋದು, ಅಂಥದ್ದೆಲ್ಲ ತೊಂದರೆ ಆಗಬಾರ್ದು ಅಂತ. ಇಲ್ಲಿ ಇರುವಂತಹ ಪ್ರತಿಯೊಬ್ಬರ ಸೂತಕ ಪಾತಕವು ಕೇವಲ ಸ್ನಾನದಿಂದಲೇ ಶುದ್ಧವಾಗುತ್ತೆ. ಇಲ್ಲಿರೋರ್ದು ಏನಾಗುತ್ತೆ, ಅವರೊಂದು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ, ಕಂಕಣ ಕಟ್ಕೊಂಡಿರುವಂಥವ್ರು ಹೊರಗೆ ಇದ್ದಾರೆ ಅನ್ನೋರು ಅಂತ ಒಂದು ಸ್ನಾನ ಮಾಡ್ಕೊಂಡು ಬಂದುಬಿಟ್ರು ಅಂದರೆ ಶುದ್ಧಿ ಆಗೋಗುತ್ತೆ. ಆದರೆ ಇದು ಯಾವಾಗಲೂ ಹಾಗೆ ನಡಿಬಾರ್ದು ಅಂತ ಹೇಳ್ತಿದ್ದಾರೆ. ಸೂತಕ ಪಾತಾದಿಗಳಿಗೆ ದೇವದರ್ಶನ ಇತ್ಯಾದಿ ಧಾರ್ಮಿಕ ಆಚರಣೆ. ಸೂತಕ ಪಾತಕ ಆದಾಗ ದೇವದರ್ಶನ ಹೆಂಗೆ ಮಾಡಬೇಕು? ಸಾಮಾನ್ಯವಾಗಿರುವ ದೇವದರ್ಶನ ವಿಧಾನವು ಮತ್ತು ಸೂತಕ ಪಾತಕಗಳಲ್ಲಿನ ದೇವದರ್ಶನಾದಿ ವಿಧಾನವು ಬೇರೆ ಬೇರೆ ಆಗಿದೆ. ಇವೆರಡರಲ್ಲಿ ವ್ಯತ್ಯಾಸ ಇದೆ. ಅಂದರೆ ಸೂತಕ ಪಾತಕಗಳಲ್ಲಿ ದೇವದರ್ಶನಾದಿ ಆಚರಣೆಗಳು ದೇವಸ್ಥಾನದ ಹೊರಗಿನಿಂದಲೇ ಮಾಡಬೇಕು. ಮನೇಲಿ ಯಾರೋ ಸತ್ತು ಹೋದ್ರು, ಆಯಿತು 3 ದಿನ ಇದಕ್ಕೂ ಹೋಗಿ ಬಂದ್ರಿ, ಆಮೇಲೆ 10 ದಿನ ಮಕಾನೇ ಹಾಕಂಗಿಲ್ಲ, 12 ದಿನ ಹಾಗೇನಿಲ್ಲ. ನೀವು ಸ್ನಾನ ಮಾಡಿ ಹೊರಗೆ ನಿಂತ್ಕೊಂಡು ದರ್ಶನ ಮಾಡಿ ಬರ್ಬೋದು, ಒಳಗಡೆ ಹೋಗಬಾರ್ದು. ಎಷ್ಟು ದಿನ ಸೂತಕ ಪಾತಗಳು ಇರುವವೋ ಅಲ್ಲಿಯ ತನಕ ಮಾತ್ರ ಹೊರಗಿನಿಂದ ಮಾಡಬೇಕು. ಎಷ್ಟು ದಿನ ಸೂತಕ ಇದೆ ಅಲ್ಲಿವರೆಗೆ ಹೊರಗಡೆಯಿಂದ ದರ್ಶನ ಮಾಡಬೇಕು. ತಾನೇ ಅಥವಾ ಇತರರಿಂದಾಗಲಿ ಗಂಧಕವನ್ನು ತೆಗೆದುಕೊಳ್ಬಾರ್ದು. ಬೇರೆಯವರಿಂದಲೂ ಗಂಧೋದಕ ಹಾಕಿಸ್ಕೋಬಾರ್ದು, ತಾನು ತಗೋಬಾರ್ದು. ಸೂತಕ ಇರೋವರೆಗೂ ಗಂಧೋದಕ ತಗೊಳ್ಳೋದಿಲ್ಲ. ಹೊರಗೆ ಮಾನಸ್ತಂಭ ಇದ್ದರೆ ಅದರ ದರ್ಶನ ಪಡೆಯಬಹುದು. ನವದೈತಿಗಳಲ್ಲಿ ಮಂದಿರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಸಹ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಸೂತಕ ಪಾತಕಗಳಲ್ಲಿ ಅಪವಿತ್ರತೆ ಮತ್ತು ಜಿಗುಪ್ಸೆ ಇರುವ ಕಾರಣದಿಂದ ದೇವಸ್ಥಾನದಲ್ಲಿ ಪ್ರವೇಶವಿಲ್ಲ. ಮಂದಿರಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಮುಟ್ಟೋ ಹಾಗಿಲ್ಲ. ದೇವದರ್ಶನಾದಿ ಕಾರ್ಯಗಳನ್ನು ಹೊರಗಿಂದ ಮಾತ್ರ ಮಾಡಬೇಕು ಅಥವಾ ದೇವದರ್ಶನಾದಿಗಳನ್ನು ಸಾಧ್ಯವಾದಷ್ಟು ದೂರದಿಂದ ಮಾಡಬೇಕು. ಯಾರಿಗೂ ನಾವು ಹಂಗೆ ಯಾರನ್ನೂ ಮುಟ್ಟಬಾರ್ದು. ಗರ್ಭಗುಡಿ ಹತ್ರ ಹೋಗೋದು ದೂರ, ಒಳಗೆ ಹೋಗಬಾರ್ದು. ಪೂಜೆಯ ಮಂತ್ರಾದಿಗಳು ಕಂಠಸ್ಥವಾಗಿದ್ದರೆ, ಬಾಯಿಪಾಠ ಇದ್ದರೆ
ನೀವು ಅವುಗಳನ್ನು ಹೊರಗಿನಿಂದ ಹೇಳ್ಬೋದು. ಹೊರಗಡೆನೇ ನಿಂತ್ಕೊಂಡು ನಿಮಗೆಲ್ಲ ಬಾಯ್ಪಾಠ ಇದೆ, ಫಾಸ್ಟ್ಕಾಗಿ ಇಷ್ಟಕ್ಕೆಲ್ಲ ಹೇಳೋಕ್ಕೆ ಬರುತ್ತೆ ಅಂತಂದರೆ ಹೊರಗಡೆನೇ ನಿಂತ್ಕೊಂಡೆಲ್ಲ ದೂರ ನಿಂತ್ಕೊಂಡೆಲ್ಲ ಯಾವುದನ್ನು ಹೇಳೋಕ್ಕೆ ಬರುತ್ತೆ. ಪುಸ್ತಕ ಮುಟ್ಟಕ್ಕೆ ಬರಲ್ಲ. ಪ್ರವಚನ ಇತ್ಯಾದಿಗಳನ್ನು ಹೊರಗೆ ದೂರದಿಂದ ಪ್ರತ್ಯೇಕವಾಗಿ ಕುಳಿತು ಕೇಳಬಹುದು. ದೇವಸ್ಥಾನದ ಸೂತಕ ಪಾತಕದ ಸಮಯದಲ್ಲಿ ಯಾವುದೇ ವ್ಯಕ್ತಿಯನ್ನು ಮುಟ್ಟಬಾರದು. ಸೂತಕ ಪಾತಕಗಳಲ್ಲಿ ಸಾಧುಗಳಿಗೆ ಆಹಾರ ದಾನ, ಅವರ ವೈಯಾವೃತ್ತಿ, ಸ್ಪರ್ಶ, ಕಮಂಡಲಾದಿಗಳನ್ನು ಸ್ಪರ್ಶ ಮಾಡುವುದು ಮುಂತಾದೆಲ್ಲ ನಿಷೇಧ ಮಾಡಿದೆ. ಮುಟ್ಟಬಾರ್ದು. ಆ ಟೈಮಲ್ಲಿ ದೂರದಿಂದ ದರ್ಶನ ಮಾಡಬಹುದು ಮತ್ತು ಸಂಪೂರ್ಣವಾಗಿ ಮಾತನಾಡಬಹುದು. ದೂರದಿಂದ ದರ್ಶನವೂ ಮಾಡ್ಬೋದು, ಮಾತು ಆಡಬಹುದು. ಹಾಗಂತ ಅಷ್ಟು ದಿನ ಯಾರ ಜೊತೆನೂ ಮಾತಾಡ್ದಲೇ ಇರಬೇಕು ಅಂತೇನಿಲ್ಲ ನಿಯಮ. ಋತುಮತಿಯಾದ ಮಹಿಳೆ 5ನೇ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ, ಆಹಾರ ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಸೂತಕ ಮತ್ತು ಪಾತಕ ಸಮಯದ ಮುಗಿದ ನಂತರ ಶುದ್ಧತೆಯಿಂದ ದೇವಾಲಯವನ್ನು ಪ್ರವೇಶಿಸಬೇಕು ಮತ್ತು ದರ್ಶನ, ಪೂಜೆ ವಿಧಾನಗಳು, ಆಹಾರ ದಾನ ಇತ್ಯಾದಿ ಧಾರ್ಮಿಕ ಆಚರಣೆಯನ್ನು ಪ್ರಾರಂಭಿಸಬೇಕು. ಋತುಮತಿಯಾದ ಮಹಿಳೆಯರಿಗೆ ಕೆಲವರಿಗೆ 8 ದಿನಗಳವರೆಗೆ ಅಶುದ್ಧಿ ಇರುತ್ತೆ. ಅಂಥವರು ಅಶುದ್ಧಿ ಕಳೆಯುವವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅಂದರೆ ಪೂಜೆ, ಆಹಾರಾದಿ ಮೊದಲಾದವನ್ನು ಮಾಡೋದಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಆಹಾರ ಪದಾರ್ಥಗಳ ಮರ್ಯಾದೆ ಇದನ್ನು ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದಾರೆ. ಇಷ್ಟು ಸೂತಕ ಪಾತಕ ಮುಗೀತು. ಇನ್ನು ಆಹಾರ ಪದಾರ್ಥಗಳು ಗೊತ್ತಾಗಬೇಕಲ್ಲ. ಎಷ್ಟಿದೆ ಟೈಮ್? ಇನ್ನೊಂದು 10 ನಿಮಿಷ ಮಾಡ್ಬೋದಾ? ಮಾರ್ಗಶಿರ ಆಷ್ಟಾನಿಕದಿಂದ ಪಾಲ್ಗುಣ ಆಷ್ಟಾನಿಕದವರೆಗೆ 3 ಆಷ್ಟಾನಿಕ ಬರುತ್ತೆ ವರ್ಷದಲ್ಲಿ. 4 3 12 ತಿಂಗಳಿದೆ. ಒಂದು ಅಷ್ಟಾನಿಕಕ್ಕೆ 4 ತಿಂಗಳಿಗೆ ಒಂದು ಸಲ ಒಂದು ಅಷ್ಟಾನಿಕ ಬರುತ್ತೆ. 3 ಅಷ್ಟಾನಿಕ ಅಂದರೆ 1 ವರ್ಷ ಮುಗಿಯುತ್ತೆ. ಮಾರ್ಗಶಿರ ಅಷ್ಟಾನಿಕದಿಂದ ಅಂದರೆ ನವಂಬರಲ್ಲಿ ಬರುತ್ತಲ್ಲ, ದೀಪಾವಳಿ ಅಷ್ಟಾನಿಕ ಬರುತ್ತಲ್ಲ, ದೀಪಾವಳಿ ಕಾರ್ತಿಕ ಅಷ್ಟಾನಿಕ, ಅದರ ಮಾರನೇ ದಿನ ಪಾಲ್ಗುಣ ಅಷ್ಟಾನಿಕ ಚೈತ್ರ ಮಾಸದಲ್ಲಿ ಬರುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಅಲ್ಲಿವರೆಗೆ ಶೋಧಿಸಿದ ನೀರು 48 ನಿಮಿಷ, ಚೆನ್ನಾಗಿ ಕುದಿಸಿದ ನೀರು 24 ಗಂಟೆ, ಬೂರಾ ಸಕ್ಕರೆ 1 ತಿಂಗಳು, ಹಸಿ ಹಾಲು 48 ನಿಮಿಷ, ಕುದಿಸಿದ ಹಾಲು 24 ಗಂಟೆ, ಕುದಿಸಿದ ಹಾಲಿಂದ ಮಾಡಿದ ಮೊಸರು 24 ಗಂಟೆ, ಮಜ್ಜಿಗೆ 12 ಗಂಟೆ, ತುಪ್ಪ, ಎಣ್ಣೆ, ಬೆಲ್ಲ 1 ವರ್ಷ, ಬೆಣ್ಣೆ ಕಳೆದಾಗಿನಿಂದ 48 ನಿಮಿಷ, ಹಿಟ್ಟು ಮಸಾಲೆಗಳು 7 ದಿನ. ಏಕೆಂದರೆ ಚಳಿಗಾಲ ಇರುತ್ತೆ ಆ ಟೈಮಲ್ಲಿ. ಲವಣ ಕುಟ್ಟಿದ ಮೇಲೆ 48 ನಿಮಿಷ, ಮಸಾಲೆಗಳೊಂದಿಗೆ ಪುಡಿ ಮಾಡಿದ ಲವಣ, ಬಿಸಿ ಮಾಡಿದ ಲವಣ 6 ಗಂಟೆ. ಜೊತೆಗೆ ಹಾಕಿಬಿಟ್ಟಿದ್ದೀರಾ ಲವಣನ ಮಸಾಲೆ ಮಾಡಬೇಕಾರೆ, ಮತ್ತು ಲವಣ ಕುಟ್ಟಿಟ್ಕೊಂಡಿದ್ದೀರಾ ಬೇರೆದಕ್ಕೂ ಹಾಕ್ಕೊಳಕ್ಕೆ ಬೇಕು ಅಂತ, ಅದು ಸ್ವಲ್ಪ ಬಿಸಿ ಮಾಡಿಟ್ರೆ, ಬೆಚ್ಚಗೆ ಮಾಡಿಟ್ರೆ, ಕುಟ್ಬಿಟ್ಟು ಅದನ್ನು ಇದ್ರ ಮೇಲೆ ನೀರು ಕಾಯಿಸಿರ್ತೀರಾ, ಅದ್ರ ಮೇಲೆ ಇಟ್ಬಿಟ್ರಪ್ಪ, ಬಿಸಿ ಆಗುತ್ತೆ ತಾನೇ. ಅದನ್ನ ಹುರ್ಕೋತಾ ಕೂತ್ಕೊಳ್ಳೋದಿಲ್ಲ. ಇಟ್ಕೊಂಡ್ರೆ ಹಾಗೆ ಬಿಸಿ ಮಾಡಿದ್ರೆ ಎಷ್ಟು ಇರ್ತದೆ? 6 ತಾಸು. ಗಂಟೆ ಅಂದರೆ ತಾಸು. ಅನ್ನ, ಮಜ್ಜಿಗೆ ಸಾರು, ಬೇಯಿಸಿದ ತರಕಾರಿ, ಸಾರು, ರೊಟ್ಟಿ ಎಲ್ಲದು 6 ತಾಸು. ಪೂರಿ, ಹಲ್ವಾ ಅದೆಲ್ಲ 12 ತಾಸು. ತುಪ್ಪ, ಎಣ್ಣೆಯಲ್ಲಿ ತಾಳಿಸಿದ ಪದಾರ್ಥ 24 ತಾಸು. ಎಣ್ಣೆಯಲ್ಲಿ ತುಪ್ಪದಲ್ಲಿ ತಾಳಿಸಿರ್ತೀರಲ್ಲ, ಕರೆದಿದ್ದೆಲ್ಲ 24 ತಾಸು. ಆಹಾರ ಪದಾರ್ಥ ಮರ್ಯಾದೆ ಇನ್ನು ಚೈತ್ರ. ಈಗ ಪಾಲ್ಗುಣ ಅಷ್ಟಾನಿಕ ಆದಮೇಲೆ ಚೈತ್ರ ಶುರು ಆಗುತ್ತೆ, ಯುಗಾದಿ ಬರುತ್ತೆ. ಅಲ್ಲಿಂದ ಮತ್ತೆ ಆಷಾಢದವರೆಗೆ ಬೇಸಿಗೆ ಕಾಲ ಬರುತ್ತೆ. ಆ ಕಾಲದಲ್ಲಿ ಶೋಧಿಸದ ನೀರು 48 ನಿಮಿಷ, ಚೆನ್ನಾಗಿ ಕುದಿಸಿದ ನೀರು 24 ಗಂಟೆ, ಬೂರಾ ಸಕ್ಕರೆ 15 ದಿನ. ಅಲ್ಲಿ 1 ತಿಂಗಳು ಮರ್ಯಾದೆ ಇತ್ತು. ಬೂರಾ ಸಕ್ಕರೆ ಮಾಡಿಟ್ರಿಂದ 15 ದಿನ. ಹಸಿ ಹಾಲು 48 ನಿಮಿಷ, ಕುದಿಸಿದ ಹಾಲು 24 ಗಂಟೆ, ಕುದಿಸಿದ ಹಾಲಿಂದ ಮಾಡಿದ ಮೊಸರು 24 ಗಂಟೆ, ಮಜ್ಜಿಗೆ 12 ಗಂಟೆ, ತುಪ್ಪ, ಎಣ್ಣೆ ಎಲ್ಲ 1 ವರ್ಷ, ಬೆಣ್ಣೆ ತುಪ್ಪ, ಎಣ್ಣೆ, ಇದು ಸಕ್ಕರೆ, ಬೆಲ್ಲ ಇದ್ದದ್ದೇನಿದೆ ಅಂದರೆ ಅದು ಬಣ್ಣ ಬದಲಾಗೋವರೆಗೆ, ರುಚಿ ಬದಲಾಗೋವರೆಗೂ ಉಪಯೋಗಿಸ್ಬೋದು. ರುಚಿ ಬದಲಾಯಿತು, ಬಣ್ಣ ಬದಲಾಯಿತು, ಆಮೇಲೆ ಉಪಯೋಗ ಮಾಡಬಾರ್ದು ಅದನ್ನು. ಬೆಣ್ಣೆ ಕಡ್ದಾಗಿ ಯಾವ ಕಾಲ ಇರಲಿ, ಬೆಣ್ಣೆ ಮರ್ಯಾದೆ 48 ನಿಮಿಷ. ಅದೆಲ್ಲ ಹಾಲು ಅದು 3 ಯಾವಾಗಲೂ 48 ನಿಮಿಷನೇ. ಆ ನೀರನ್ನಾದರೆ ಮತ್ತೆ ಶೋಧಿಸಿ ತೊಗೋಬಹುದು. ಆದರೆ ಹಾಲನ್ನು ಮತ್ತು ಬೆಣ್ಣೆನ ಮತ್ತೆ ಉಪಯೋಗ ಮಾಡೋಕ್ಕೆ 48 ನಿಮಿಷ ಆದಮೇಲೆ ಏನು ಮಾಡೋಕ್ಕೂ ಶೋಧಿಸ್ಕೊಳ್ಳೋಕ್ಕೆಲ್ಲ ಬರಲ್ಲ. ಹಿಟ್ಟು ಮಸಾಲೆ ಪುಡಿಗಳು 5 ದಿನ. ಲವಣ ಕುಟ್ಟಿದ ಮೇಲೆ 48 ನಿಮಿಷ, ಮಸಾಲೆಗಳನ್ನ ಪುಡಿ ಮಾಡಿದ ಲವಣ ಮತ್ತು ಬಿಸಿ ಮಾಡಿದ್ದು ಅದು 6 ಗಂಟೆನೇ 3 ಕಾಲದಲ್ಲಿ.
ಅನ್ನ ಮಜ್ಜಿಗೆ ಸರು ಬೇಯಿಸಿದ ಇದು ಎಲ್ಲ ಸಾರು ರೊಟ್ಟಿ ಎಲ್ಲ 6 ಗಂಟೆ, ಪೂರಿ ಹಲ್ವ 12 ಗಂಟೆ, ತುಪ್ಪ ಎಣ್ಣೆ ತಾಳಿಸಿದ್ದೆಲ್ಲ ಕರೆದಿದ್ದೆಲ್ಲ 24 ಗಂಟೆ. ಮತ್ತು ಮಳೆಗಾಲದಲ್ಲಿ ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಇದರಲ್ಲಿ ಮಿಕ್ಕಿದ್ದೆಲ್ಲ ಅದೇ ಥರನೇ ಇದೆ. ಆದರೆ ಹಿಟ್ಟು ಇದ್ರದ್ದು ಮರ್ಯಾದೆ ಏನಿದೆಯಲ್ಲ ಅದು 3 ದಿನ ಇದೆ. ಲವಣದ್ದೆಲ್ಲ ಅವೆಲ್ಲ ಮಿಕ್ಕಿದ್ದೆಲ್ಲ ಅದು ಕೂಡ ಅದೇ ಸಮ ಇದೆ. ಹಿಟ್ಟು ಮತ್ತು ಇದು ಎಲ್ಲ ಏನೇನು ಮಾಡ್ಕೊಂಡಿರ್ತೀವಿ ಅದರ ಮರ್ಯಾದೆಗಳು. ಆದರೆ ಇದ್ರದ್ದು ಬೂರ ಸಕ್ಕರೆದು 7 ದಿನ. ಮಳೆಗಾಲದಲ್ಲಿ 7 ದಿನ, ಬೇಸಿಗೆಯಲ್ಲಿ 15 ದಿನ, ಚಳಿಗಾಲದಲ್ಲಿ 1 ತಿಂಗಳು ಬೂರ ಸಕ್ಕರೆದು ಮರ್ಯಾದೆ. ಹಿಟ್ಟಿನ ಮರ್ಯಾದೆನೂ ಹಾಗೆಯೇ. ಹಿಟ್ಟಿನ ಮರ್ಯಾದೆ 7 ದಿನ, ಎಲ್ಲಿ ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ 5 ದಿನ, ಮಳೆಗಾಲದಲ್ಲಿ 3 ದಿನ. ಮಿಕ್ಕಿದ್ದೆಲ್ಲ ಅದು ಸಮಾನ.